ಯಾಕಂತ ಕೇಳಿದ್ರೆ ಶುದ್ಧಪ್ಪನ ಯಾಕ್ರಿಪ್ಪ ಸರಜೋಡಿ ಹಾಡುವಂತ ಹುಡುಗಿ ಬಹಳ ಚಂದ ಹಾಡಿಕೆ ಮಾಡಿ ಬಹಳ ಚಂದ ಹೇಳಿಕೆ ಮಾಡಿ ಬಹಳ ಚಂದ ಜಗದಾಡಿ ಬಹಳ ಚಂದ ಕುಣದಾಡಿ ಕುಣಿರ್ತಕ್ಕಂತ ದೈವಕ್ಕೆ ಹೆಣ್ಣಂದ್ರೆ ಕೆಲ್ಸೈತಿ ಹೆಣ್ಮಕ್ಳಿಗೆ ಎಲ್ಲ ಸರ್ಕಾರ ಫ್ರೀ ಮಾಡಿ ಬಿಟ್ಟತಿ. ಹಾಲು ಮತದ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಸ್ ಫ್ರೀ ಮಾಡ್ಯಾರ, 2,000 ರೂಪಾಯಿ ಕೊಟ್ಟಾರ, ಧರ್ಮಸ್ಥಳಕ್ಕೆ ಫ್ರೀ ಮಾಡ್ಯಾರ, ಎಲ್ಲ ಫ್ರೀ ಮಾಡ್ಯಾರ ತಿಳ್ಕೊಂಡು ಕಮಿಟಿ ಅವ್ರಿಗೆ ಒಂದು ಘರ್ಷಣೆ ಸಹಿತ ಫ್ರೀ ಕೊಡತ್ತಾರ ಅವರು. ಘರ್ಷಣೆ ಫ್ರೀ ಕೊಡೋದು ಇವ್ರು ಕೊಳ ಮಾಲಿನ ಫ್ರೀ ಕೊಡೋದು ಹೌದಲ್ಲ? ಅದಕ್ಕ ಯಾಕಿಂದ ಕೇಳಿದ್ರೆ ಹುಡುಗಿ ಹೇಳಿದ್ರೆ ಶಿವಪ್ಪಣ್ಣ ನಮ್ಮ ಹೆಣ್ಮಕ್ಳಿಗೆ ಎಲ್ಲ ಫ್ರೀ ಅದ, ಹೊತ್ತು ಮನೆಗೆ ತಂದ್ರೆ ಲಕ್ಕವ್ವ 100 ರೂಪಾಯಿ ಕೊಡ್ಯಾಬೇ ಅಂತ ಬೇಡ್ತಿವಂತ. 100 ರೂಪಾಯಿ ಕೊಡ್ಬೇ ಯವ್ವ ಯವ್ವ 100 ರೂಪಾಯಿ ಕೊಡುತ್ತೆ ಬೇಡ್ತಿವಂತ ಶಿವಪ್ಪಣ್ಣ. ನೋಡ ಇವತ್ತು ನೀ ಎಲ್ಲ ಹೇಳಕತ್ತಿ ಸರ್ಕಾರ ಇವತ್ತು 2,000 ರೂಪಾಯಿ ಕೊಟ್ಟೈತಿ, ಸರ್ಕಾರ ಇವತ್ತು ನಮಗೆಲ್ಲ ಬಸ್ ಫ್ರೀ ಮಾಡೈತಿ ಅಂತೇಳಿ ಎಲ್ಲ ಫ್ರೀ ಮಾಡ್ಯಾರು. ನಿಮಗೆ ಏನು ಆಧಾರ್ ಕಾರ್ಡ್ ತೋರಿಸಿ ನಿಮ್ಮನ್ನ ಯಾಕೆ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ರ. ಹೌದಿಲ್ಲ? ಯಾಕಂತ ಕೇಳಿದ್ರೆ ನೋಡಿ ಶಿವಪ್ಪಣ್ಣ ಏನಾಯ್ತು, ನಿಮಗ 2,000 ರೂಪಾಯಿ ಕೊಟ್ಟಿದ್ದು ನಿಮಗ ಬಸ್ ಫ್ರೀ ಮಾಡಿದ್ದು, ನಿಮಗ ಅಕ್ಕಿ ಬದ್ಲಿ ರೊಕ್ಕ ಕೊಡಕತ್ತಿದ್ದು, ನಿಮ್ಗೆಲ್ಲ ಹೆಣ್ಮಕ್ಳು ಕೊಟ್ಟರು ನಮ್ ಗಂಡ್ಮಕ್ಳು ಕೊಡಕತ್ತಾರ. ಯಾರು ಮಾಡ್ರು? ನಾವ್ ಮಾತು ಸಿದ್ದರಾಮಯ್ಯ ಕೊಟ್ಟಾನ ಅಂತೇಳಿ ಕಾಮುಗ ತಿಂದು ಉಗಿಸ್ಕೊಂಡು ಬಂದವ. ಹೌದಲ್ಲ? ನೋಡು ನಿನಗೆ ಯಾರು ಮಾಡ್ರು? ಗಣಮಕ್ಳು ಮಾಡ್ರಿ ನಿನಗ? ನಮ್ಮ ಗಣಮಕ್ಳು ಮಾಡ್ಯಾರು, ಸುಮ್ಮ ಕೊಟ್ಟಾರು ಮುಚ್ಕೊಂಡು ತಿನ್ನ. ಯಾಕಂತ ಕೇಳಿದ್ರ ಹೆಣ್ಣು ಮಕ್ಕಳಿಗೆ ಶಕ್ತಿ ಯೋಜನೆ ಅಂತ ಹೇಳಿ ಶಕ್ತಿ ಯೋಜನೆ ಕೊಟ್ಟಾರ. ಶಕ್ತಿ ಯೋಜನೆ ಅಂದ್ರೆ ಏನ? ಬಸ್ ಫ್ರೀ ಮಾಡ್ಯಾರ. ಶಕ್ತಿ ಯೋಜನೆ ಅಂದ್ರೆ ಬಸ್ ಫ್ರೀ ಮಾಡ್ಯಾರ. ಇವರೆಲ್ಲ ಬಸ್ನ್ಯಾಗ ಹತ್ತಿ ಇವ್ರ ಶಕ್ತಿ ಪ್ರಯೋಗ ಮಾಡಿದ ಅವ್ರ ಅಕ್ಕಿ ಜುಟ್ಟು ಕೈಯಾಗ ಅಕ್ಕಿ ಕೈಯಾಗ ಬಸ್ನ್ಯಾಗ ಇವರೆಲ್ಲ ಅವ್ರ ಆ ಶಕ್ತಿ ಯೋಜನೆ ಉಪಯೋಗ ಮಾಡ್ಕೊಳತ್ತಿಲ್ಲ, ಇವ್ರ ಶಕ್ತಿ ಪ್ರಯೋಗ ಮಾಡ್ಕೊಳತ್ತಾರ. ಅಲ್ಲಿ ಅಕ್ಕಿ ದುಡ್ಡು ನಾನು ಕೈಯಾಗ, ನಾನು ದುಡ್ಡು ಅಕ್ಕಿ ಕೈಯಾಗ ನೋಡ ಹಾಗಲ್ಲ. ಒಂದು ಮಾತು ಹೇಳುವುದ್ರೆ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಏನಂತ ಸರ್ಕಾರ ಕೊಟ್ಟಿರ್ತಕ್ಕಂಥದನ್ನ ಚಲೋದಾಗ ಉಪಯೋಗ ಮಾಡ್ಕೋಬೇಕಾಗೈತಿ. ಮೊದಲ ಶಾಲೆಗೆ ಹೋಗುವಂತ ಮಕ್ಕಳಿಗೆ ಮೊದಲ ಅನುಮತಿ ಕೊಡ್ರಿ. ಬಸ್ ಫ್ರೀ ಮಾಡ್ಯಾರ ಅಂದ್ರೆ ಹೋಗಿ ನೀವ ಕೊಡುದಲ್ಲ. ಹೌದಲ್ಲ? ಬಸ್ ಫ್ರೀ ಮಾಡ್ಯಾರ ಹೋಗಿ ಕೊಡುದಲ್ಲ. ಯಾಕಂತ ಕೇಳ ಆ ಉಪಯೋಗ ಏನು ಕೊಟ್ಟಿರ್ತಕ್ಕಂಥದ್ದು ಎಲ್ಲಾರು ಕೊಡ್ಕೊಂಡು ಸದ್ಬಳಕೆ ಮಾಡ್ಕೋಬೇಕಾಗೈತಿ. ಹೆಂಗ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಒಟ್ಟೆ ಸರ್ಕಾರಕ್ಕೂ ಧಕ್ಕೆ ಬಂದಿರಬಾರ್ದು, ಕೊಟ್ಟವರಿಗೆ ಕೆಟ್ಟ ಹೆಸರು ಬಂದಿರಬಾರ್ದು, ಹಂಗ ಉಪಯೋಗ ಮಾಡ್ಕೋಬೇಕಾಗೈತಿ. ಗೊತ್ತನು? ಕೊಟ್ಟದೆಲ್ಲ ತಿನ್ನುವಾಗ ತಿಂದು ಹೊಳೆ ಅವ್ರಿಗೆ ಬೇಕಂತಾರ. ಈಗ ತಿನ್ನುವಾಗ ತಿನ್ನುದ ಮತ್ತ ಬೇಕು ಹಿಂದಿದ್ರ ಹಂಗಿಂತ ತಿನ್ನೋದ ಬಿಡ್ರನ್ನ ಹಂಗಿತ್ತು ತಿನ್ನೋದ ಬಿಡ್ರಿ, ಹಂಗಿತ್ತು ಹೋಗುದ ಬಿಡ್ರಿ. ಯಾಕಂದ್ರ ಸರ್ಕಾರವನ್ನು ಚಲೋ ಅಂತ ಸದ್ಬಳಕೆ ಕೊಟ್ಟಿದೀಪ ಅಂತಂದ್ರ ಅದನ್ನ ಎಲ್ಲಾರು ಕೊಡ್ಕೊಂಡು ಚಲೋದಾಗ ಉಪಯೋಗ ಮಾಡ್ಕೋಬೇಕು. ನಿಮ್ಗೆಲ್ಲಾ ಹೆಣ್ಮಕ್ಳಿಗೆ ಒಂದು ಕೈ ಮುಗಿದು ಹೇಳ್ತನ್ನ, ಬಸ್ನ್ಯಾಗ ಹತ್ತಬೇಕಾಗಿತ್ತಪ್ಪ ಅಂತಂದ್ರ ಮೊದಲ ಶಾಲೆಗೆ ಹೋಗುವಂತ ಮಕ್ಕಳನ್ನ ಮೊದಲು ಬಸ್ನ್ಯಾಗ ಹತ್ತರಿಸ್ರಿ, ನಂತರ ನೀವು ಹತ್ತರಿ. ಅವಾಗ ನೀವು ಕೊಟ್ಟಿರ್ತಕ್ಕಂತ ಶಕ್ತಿ ಯೋಜನೆ ಅನ್ನತಕ್ಕಂಥದ್ದು ಬಹಳ ಉಪಯೋಗಕ್ಕೆ ಬರ್ತದ. ಬಸ್ ಅವ್ರು ಮಾಡ್ಕೊಂಡಾರ. ಹೌದಲ್ಲ? ಇರ್ಲಿ ಶಿವಪ್ಪನ. ಹೌದಲ್ಲ? ಯಾಕಂತ ಕೇಳಿದ್ರೆ ಆಧಾರ್ ಕಾರ್ಡ್ ತೋರಿಸಿ ಹೋಗ್ರಿ. ಆಧಾರ ಹೋಗೋದಾದ್ರ ಧರ್ಮಸ್ಥಳ ಎಲ್ಲೆಲ್ಲ ಸುತ್ತ ಹಾಕಿ ಜಗತ್ತು ತುಂಬ ದೇವರ ಎಲ್ಲ ಸುತ್ತ ಹಾಕಿ ಎಲ್ಲ ಸುತ್ತ ಹಾಕತ್ತಿರ್ತಾರೆ. ಮನೆಯಾಗಿನ ದೇವರನ್ನ ಮರ್ತಿರ್ತೀರಿ ನೀವು. ಹೌದಲ್ಲ? ಎಲ್ಲ ಸುತ್ತ ಹಾಕತ್ತಿರ್ತಾರೆ, ಮನೆಯಾಗಿನ ದೇವರ ಮರ್ತೀರಿ. ಯಾಕಂತ ಕೇಳಿದ್ರ ಜಗತ್ತೆಲ್ಲ ಸುತ್ತ ಹಾಕಿ ಬಂದ್ರೆ ದೇವರ ಕಾಣುದಿಲ್ಲ. ಮನೆಯಾಗಿರ್ತಕ್ಕಂಥ ನಿಜವಾಗಿ ಹೆಣ್ಣು ಮಕ್ಕಳಿಗಿರುವಂತ
ಗಂಡ ಮೊದಲು ದೇವ್ರ ಮಾಡಿಕೊಂಡ ಗಂಡ ದೇವ್ರ ಆದ್ಮೇಲೆ ಇಲ್ಲಿನ ಧರ್ಮಸ್ಥಳ ಮಂಜುನಾಥ ದೇವ್ರ ಮೊದಲು ಮನೆಯಾಗ ಗಂಡನ ದೇವ್ರು ಮನೆಯಾಗಿರ್ತಕ್ಕಂತ ಗಂಡ ದೇವ್ರ ಮೊದಲ ಅವರ ಪಾದ ತೊಳಿರಿ ಗಡ್ಡ ಗಡ್ಡ ನೀರ್ ಕುಡ್ರಿ ಏನಾಗ್ತೈತೆ ನಿಮಗೆ ಬಿಪಿ ಕೊರೋನಾ ಈಗ ಮಾಡಿ ಬಂದಿದ್ರ ಬಿಪಿ ಶುಗರ್ ಕೊರೋನಾ ಏನ್ ಮಾಡಿ ಬಂದಿದ್ದ ಎಂತವರ ದೊಡ್ಡ ದೊಡ್ಡ ರೋಗಗಳೆಲ್ಲ ಹಾಳಾಗಿ ಹೋಗ್ತಾವ ಎಲ್ಲ ಸಕ್ಕರೆ ಹೌದಲ್ಲ ಯಾಕಂದ್ರೆ ಅಂತ ಶಕ್ತಿ ಯಾರಿಗಪ್ಪ ಅಂತ ಕೇಳಿದ್ರ ಮಾಡಿಕೊಂಡ ಗಂಡನ ಪಾದಿನೊಳಗೈತಿ ಯಪ್ಪ ಇವರೆಲ್ಲ ಮಾಡ್ತಾರ ಹೀಗೆ ಮಾಡಿದ್ದಲ್ಲ ಇತ್ತು ಯಾಕೋ ಈಗ ದಿನ ದಿನ ಕಾಲ ದೇವ್ರ ಗಂಡನ ಕಾಲ ತೊಳೆದು ಹತ್ತಂತ ಕಾಲು ಮುಡಿದಿತ್ತು ಏನ್ ಮಾಡ್ತೀವಿ ಹೌದಲ್ಲ ಇಲ್ಲ ಯಾಕಂದ್ರೆ ಕೇಳಿದ್ರೆ ಬೆಳಗಾವಿ ಜಿಲ್ಲೆದಾಗ ಎಷ್ಟೋ ಹೆಣ್ಣು ಹಾಡು ಮ್ಯಾಲ ನಾವು ಕರೆ ಎಲ್ಲಾ ಹೆಣ್ಣು ಹಾಡು ಮ್ಯಾಲಕ್ಕಿಂತ ಸುಳ್ಳು ಲಕ್ಕಿ ಜೋಡನ ನಮ್ಮ ಬಾಳತ್ತ ಜೋಡ ಇರ್ತಾವ ಯಾಕಂದ್ರ ಹಿರಿಯರು ಮಾತು ಹೇಳ್ತಾರ ಏನಂತ ಗಡಿ ನೋಡಿ ಕುಸ್ತಿ ಇಡಿಸ್ಬೇಕಂತ ತಾಯಿ ನೋಡಿ ಹೆಣ್ಣು ತೆಗಿಬೇಕಂತ ಗಡಿ ನೋಡಿ ಕುಸ್ತಿ ಇಡಿಸ್ಬೇಕು ತಾಯಿ ನೋಡಿ ಹೆಣ್ಣು ತೆಗಿಬೇಕು ನೋಡಿ ಪುಣ್ಯ ಹಾಕ್ಬೇಕು ನಾಯಿನ ನೋಡಿ ಪುಣ್ಯ ತರಬೇಕು ಪುಣ್ಯ ತರ್ಬೇಕನ್ನಾರ ಯಾಕಂದ್ರಪ್ಪ ನಾಯಿ ನೋಡಿ ಕುಣಿ ತರ್ಬೇಕಂತ ಹೇಳಿ ಯಾಕಂತ ಕೇಳಿದ್ರ ಸುಂದರವ್ರ ಹುಡುಗಿ ಅಂತ ಹುಡುಗಿ ನಾನು ಸಂಗಾತಿ ಇದ್ದಪ್ಪ ಅಂತಂದ್ರೆ ಹುಡುಗಿ ಅದಕ್ಕೂ ಇವ್ ಕಮ್ಮಿ ಇಲ್ಲ ಮತ್ತ ನೋಡ ಹುಡುಗಿ ದೋತ ಹಾಕೈತಿ ಹೌದಲ್ಲ ಕಾಯಿ ದೋತಾಡಕತ್ತೈತಿ ಸೀರೆ ಅನ್ನದ ಹೌದಲ್ಲ ಯಾಕೆ ನಿಂದು ಯಾರು ಸತಿ ಗಂಡಗಟ್ಟಿ ಬರಾತ ನಿಂದು ಊಟ ಮಾಡಿಬಿಟ್ಟಾರ ಅವ್ರಿಗೆ ಇಲ್ಲ ತಿರ್ಗಾ ಮಟ್ಟ ಅದ್ರಾಗ ಇದ್ರಾಗ ಹೌದಲ್ಲ ಅದಕ್ಕಾಗಿ ಯಾಕೆ ಕೇಳಿದ್ರೆ ಶಿವಪ್ಪನ ನಮ್ಮ ಹೆಣ್ಮಕ್ಳಿಗೆ ಎಲ್ಲರಿಗೂ ಒಂದು ಮಾತು ಹೇಳೋದೈತಿ ಏನ್ ಹೇಳ್ಬೇಕೈತಿ ಅವಾಗ ಬರಬೇಕ ಹುಡುಗಿ ಒಂದು ಮಾತು ಹೇಳ ಏನಂತ ಬಲಕ್ಕೆ ಹುಡುಕಿದ್ರ ಗಂಡ ಹಿಡಿತಾಳಂತ ಎಡಕ್ಕೆ ಹುಡುಕಿದ್ರ ಗಂಡ ಹಿಡಿತಾಳಂತ ಬಲಕ್ಕೆ ಹುಡುಕಿರ ಗಂಡ ಹಿಡಿತಾಳಂತ ಎಡಕ್ಕೆ ಹುಡುಕಿರ ಗಂಡ ಹಿಡಿತಾಳಂತ ನಡಬಾರ ಕುಳಿತಂದ್ರ ಅದೇನ್ ಮಾಡುದು ಅವ್ರವ್ವ ಇದೆ ನಡಬಾರ ಕುಳಿಕಿರ ಏನ್ ಹಡೆಯಕ್ಕೆ ಏನ್ ಹಡಕ್ಕೆ ನನ್ನ ಚತುರ್ ಲೆಕ್ಕವ ಅವ್ವ ಅನ್ನಗಿರಿ ಅವನ ನನ್ನ ಬಂತ ಹೌದಲ್ಲ ನನ್ನವ್ವ ಈಗ ಹೇಳ್ತಾನೆ ಕೇಳ ಬಲ ಕುಳಿಕಿದ್ರ ಗಂಡ ಹಿಡಿತಾನೋ ಎಡ ಕುಳಿಕಿದ್ರ ಗಂಡ ಹಿಡಿತಾನ ಅಂತ ಹೇಳಿ ಹೇಳ ನಿನಗೆ ಉಳಕ್ ಬೇಕಾದ 3 ತಿಂಗಳಾಗ್ಬೇಕು 6 ತಿಂಗಳಾಗ್ಬೇಕು ಅವಾಗ ಹುಡುಕುದು ನಿನಗ 3 ತಿಂಗಳ 6 ತಿಂಗಳ 6 ತಿಂಗಳು 3 ತಿಂಗಳು ಆಗ್ಬೇಕ ನಿನಗೆ ಹುಡುಕ್ತೈತಿ ನಿನಗೆ 3 ತಿಂಗಳು 6 ತಿಂಗಳು ಆಗ್ಬೇಕಾದ್ರೆ ನಿನ್ನ ಅದೇ 3 ತಿಂಗಳು 6 ತಿಂಗಳು ಹಂಗಾದ್ವಿ ನಮ್ಮ ಅಪ್ಪ ಒಬ್ಬ ಬೇಕಾದ್ರೆ ಉಳುಕ್ಸಾಕ ನಿನ್ನ ನಮ್ಮ ಅಪ್ಪ ನಿನ್ನ ಮುಟ್ಟಿನ ಹಿಂಗಾಕತ್ತಿ ನಾವು ಎಂದ್ರನ್ನ ನಿನಗೆ ಹುಡುಕುದು ನಾವು ಇಲ್ಲದ ಹ್ಯಾಂಗ ಹುಡುಕ್ತೈತಿ ನಿನಗ ಹಂಗಾಕತ್ತಿ ನಿನಗೆ ಯಾಕಡೆನೂ ಉಳುಕಾಗಿಲ್ಲ ಅಲ್ಲ ಉಳುಕಿದಾಗ ಮಕ್ಕಳ ಹಡಿತಾನಂತ ನೀ ಹೇಳ್ತಿ ನಿನಗೊಂದು ಮಾತು ಕೇಳ್ತಾನ ಏನಂತ ಯಾಕಪ್ಪ ಅಂತ ಕೇಳ ಪಾಂಡುರಾಜನ ಹೆಂಡತಿ ಕುಂದಾದೇವಿ ಇದ್ರು ಪಾಂಡುರಾಜನ ಹೆಂಡತಿ ಕುಂದಾದೇವಿ ಇದ್ರು ಈಕೆಲ್ಲ ಹೇಳಿದ್ರು ಏನಂತ ಏ ಹರಿಯಾಕ ಹೆಣ್ಣು ಮಕ್ಕಳು ಒಳಗೊಂದು ಮಿಷನ್ ಐತಿತ್ತ ಮಿಷನ್ ಮಿಷನ್ ಮಾಡ್ಕೊಂಡಾಯ್ತು ಒಳಗೊಂದು ಮಿಷನ್ ಐತಿತ್ತ ನಾವು ಮಾತು ಕೇಳ್ತಾನೆ ಪಾಂಡುರಾಜನ ಲಗ್ನ ಆಗೋಕ್ಕಿಂತ ಮೊದಲು ಕುಂತಿದೇವಿ ಕಿವಿ ಒಳಗ ಕರ್ಣನ ಹೊಡೆದಲ್ಲ ಕಿವಿ ಒಳಗ ಕರ್ಣನ ಹೊಡೆದಲ್ಲ ಮತ್ತೆ ಕಿವ್ಯಾಗ ಕರ್ಣ ಹಡಿಬೇಕಾದ್ರೆ ಮಿಷನ್ ಮಾಡಿ ಕಿವ್ಯಾಗ ಬಿಟ್ಟಿರ್ತಾನ ಏನ್ ಹೈವಂತ ಜಾಗ ಮಾಡ್ಕೊಂಡ್ ಬಂದಿದ್ರು ಹರಿಯುವಂತ ಜಾಗ ಎಲ್ಲಿ ಹುಡುಕ್ತು ಮತ್ತೆ ಬಲಕ್ಕ ಯಾರಕ್ಕ ಹುಡುಕಿತ್ತವಾಗ ಯಾವಾಗ ಹುಡುಕಿತ್ತ ಏನೋ ನೀವು ಕುಕ್ಕುಸ್ ಬರ್ಲಿ ಹೇಗಿದ್ರು ಇನ್ಕಮಟ ಹೌದಲ್ಲ ಮದುವೆ ಆಗೋಕ್ಕಿಂತ ಮೊದಲು ಕಿವಿ ಒಳಗೆ ಕರ್ಣನ ಹರಿದ ಕುಂತಾದೇವಿ ಪಾಂಡುರಾಜನ ಲಗ್ನ ಆದ ಬಳಿಕ ಪಾಂಡುರಾಜ ಋಷಿಮುನಿ ಪತ್ನಿಯ ಶ್ರಾಪ ಆಗಿತ್ತು ಆಗಿತ್ತ ಏನಂತ ಹೇಳಿ ಏನಂತ ಪಾಂಡುರಾಜ ಕುಂತಿದೇವಿ ಸಂಗಾಟ ಭೋಗ ಕುಡಿದ್ರ ಪಾಂಡುರಾಜಾಗ ಮರಣ ಆಗ್ಬೇಕಂದ್ರೆ ಶ್ರಾಪ ಆಗಿತ್ತು ಸಾವಾಗಬೇಕಂತೇಳಿ ಅವಾಗ ಒಂದು ದಿವಸ ಪಾಂಡುರಾಜ ಕುಂತಿದೇವಿ ಸಂಗಾಟ ಭೋಗ ಕೊಡ್ಲಿಲ್ಲ ಅವಾಗ ಕುಂತಿದೇವಿಗೆ ಮಕ್ಕಳ ಹೈಬೇಕಂತ ಆಸೆ ಪಡ್ತು ಅವಾಗ ಏನ್ ಮಾಡ್ಯಾರ ಆಸೆ ಪಟ್ಟಿದಾಗ ಉದಯ ಆಗುವಂತ ಸೂರ್ಯ ದೇವನ ನಿಮ್ಮವ್ ಕುಂತಿದೇವಿ ಆಹ್ವಾನ ಮಾಡ್ಕೊಂಡಳ ಹ್ಯಾಂಗ ಆಹ್ವಾನ ಮಾಡ್ಕೊಂಡಪ್ಪ ಅಂತ ಕೇಳಿದ್ರ 64 ವಿದ್ಯೆ ಒಳಗ 64 ಕಲೆ ಒಳಗ ನಿಮ್ಮವ್ವ ಒಂದು ವಿದ್ಯೆಯನ್ನು ಕಲಿತಳು ಏನ್ ಕಲ್ತಾಳ ದೇಹ ಬುದ್ಧಿ ಅನ್ನತಕ್ಕಂತ ಒಂದು ವಿದ್ಯೆಯನ್ನು ಕಲಿತು ಉದಯ ಆಗುವಂತ ಸೂರ್ಯ ದೇವ ತನ್ನ ಹತ್ಯಾಕ ಬರುವ ಹಂಗ ಮಾಡ್ಕೊಂಡಳು ಸೂರ್ಯ ದೇವ ಆಗಿರ್ತಕ್ಕಂಥ ಮಂತ್ರವನ್ನ ಕಳಿಸಿಕೊಟ್ಟಾಗ ನಿಮ್ಮವ್ವ ಮಂತ್ರವನ್ನು ಪಠನೆ ಮಾಡಿದಾಗ 5 ಮಂದಿ ಪಂಚ ಪಾಂಡವರು ಕುಂತಿದೇವಿ ಹುಟ್ಟಿ ಬಂದ್ರ ಮತ್ತೆ ನಮ್ಮವ್ವ ಬಲ ಕುಳಿಕರ ಗಂಡ ಹಿಡಿತಾಳು ಎಡ ಕುಳಿಕರ ಹೆಣ್ಣು ಹಿಡಿತಾಳತ್ತಿ 5 ಮಂದಿ ಪಂಚ ಪಾಂಡವರು ಹುಟ್ಟಬೇಕಾದ್ರೆ ನಿಮ್ಮವ್ವ ಕುಂತಿದೇವಿಗೆ ಬಲ ಕುಳಿಕಿತ್ತು ಏನು ಎಡ ಕುಳಿಕಿತ್ತು ನೀನು ಕುಬೆ ಇತ್ತದ ಮುಂದೆ ಪರಕ್ಕೆ ನಿಮ್ಮವ್ವ ಈ ಕಡೆನೂ ಉಳಿಕಿಲ್ಲ ನಾನು ಕೂತಾಗ ನೋಡಕ್ಕೆ
ಉಳಕಲಾರದೆ ಬರೀ ನಮ್ಮ ಅಪ್ಪ ಮಂತ್ರ ಹಾಕಿರೋ ಮಕ್ಕಳ ಹಳದಿ ಬರೀ ಮಂತ್ರ ಹಾಕಿ ಬಂದ ನಮ್ಮ ಅಪ್ಪ ಬರೀ ಮಂತ್ರ ಹಾಕಿರೋ ಮಕ್ಕಳ ಹಳದಿ ನೀನು ಹಾಕ್ತಾನೆ ಶಿವಪ್ಪನ ಜಗಳ ನಾ ಹಾಕ್ಲೇನ ನಾ ಹಾಕಿರೋ ಮಂತ್ರ ಹಾಕಿರೋದಿಲ್ಲ ಅವಳಿಗೆ ಯಾರು ಹಾಕಿದಾಳ ಹೌದಾ ಅದಕ್ಕ ಯಾಕಂದ್ರೆ ಕೇಳಿದ್ರೆ ನಮ್ಮ ಹೆಣ್ಮಕ್ಳ ಬಳಗ ಬಹಳ ಚಂದ ಕುಡಿಯದ ನೋಡಿ ಹೇಮರೆಡ್ಡಿ ಮಲ್ಲಮ್ಮ ಕಿತ್ತೂರಾಣಿ ಚೆನ್ನಮ್ಮ ಒಣಗಿ ಒಬ್ಬ ಕೂತಂಗಾಗ್ಯದ ಒಣಗಿ ಹೋಗ ತಲೆ ಮೇಲೆ ಸರಗ ಹೋಗಿ ಕೂತಾಳ ನೋಡಿ ಹ್ಯಾಂಗ ಕೂತಾಳ ನಮ್ಮ ಅವ್ವಲ್ಲಿ ಹೌದಲ್ಲ ಅದಕ್ಕೆ ಯಾಕಂದ್ರೆ ಕೇಳಿದ್ರೆ ಶಿವಪ್ಪಣ್ಣ ನಮ್ಮ ಹೆಣ್ಮಕ್ಳ ಬಳಗಕ್ಕೆ ಒಂದು ಮಾತು ಹೇಳದೈತಿ ಏನಂತ ಮಾಡಿಕೊಂಡ ಗಂಡ ಅಂದ್ರೆ ದೇವ್ರಿದ್ದಂಗ ಮಾಡಿಕೊಂಡ ಗಂಡ ಅಂದ್ರೆ ತಾಯಿ ತಂದೆ ಇದ್ದಂಗ ಮಾಡಿಕೊಂಡ ಗಂಡ ಅಂದ್ರೆ ಬಂಧು ಬಳಗ ಇದ್ದಂಗ ಗಂಡ ಮಕ್ಕಳು ಒಂದು ಸಂಸಾರವನ್ನ ದಾಟಬೇಕಾದ್ರ ಗಂಡ ಅಂದ್ರೆ ಒಂದು ಸೇತುವೆ ಇದ್ದಂಗ ಹೌದಲ್ಲ ಎಲ್ಲಾ ಹೆಣ್ಮಕ್ಳಿಗೆ ಒಂದು ಕಿವಿ ಮಾತಿ ಹೇಳದೈತಿ ಏನಂತ ಏನಪ್ಪ ಅಂತ ಕೇಳಿದ್ರೆ ಗಂಡ ಊಟ ಮಾಡಿದ ಬಳಕೆ ಗಂಡತಿ ಊಟ ಮಾಡಬೇಕು ಗಂಡ ಮಲಗಿದ ಬಳಕೆ ಗಂಡತಿ ಮಲಗಬೇಕು ಗಂಡ ಏಳುವಕ್ಕಿಂತ ಮೊದಲು ಹೆಂಡತಿ ಎದ್ದಿರ್ಬೇಕು ಮನೆ ಮುಂದೆ ರಂಗೋಲಿ ಹಾಕಿ ಗಂಡನ ಪಾದವನ್ನು ತಳದ ಗಟ್ಟ ನೀರು ಕುಡಿದು ಮನೆಯಾಗ ಚಾ ಮಾಡಿ ಗಂಡನ ಕೈ ಎಬ್ಬಿಸಿ ಗಂಡನ ಕೈ ಕೊಟ್ಟು ಗಂಡನ ಎಬ್ಬಿಸಿರ್ಬೇಕ ಹೌದಲ್ಲ ಆದ್ರೆ ಆಗಿನ ಹೆಣ್ಮಕ್ಳೆಲ್ಲ ಹೀಗೆ ಮಾಡ್ತಿದ್ರು ಹೌದು ಈಗಿನ ಹೆಣ್ಮಕ್ಳು ಅದಾರ ಇವ್ರು ಏನ್ ಮಾಡ್ತಾರ ಏನ್ ಮಾಡ್ತಾರಂತೆ ಏನ್ ಮಾಡ್ತಾರ ಹೋಯ್ತಾರಪ್ಪ ಏನ್ ಮಾಡ್ತಾರ ಗಂಡ ಬರೋಕ್ಕಿಂತ ಮೊದಲೇ ಊಟ ಮಾಡೋದು ಮಾವನ ಏನೋ ಉಂಡಿಲ್ಲ ನೀ ಯಾವಾಗ ಬರ್ತಿ ಅನ್ನೋದು ಇನ್ನ ಮೂರ್ನಾಲ್ಕು ನೋಡಿದ್ರೆ ಎಂಟು ಹೊರಗೆ ಯಾವಾಗ ಬಂದು ಹೋದ ಮಾಮ ಹೌದಲ್ಲ ಎಲ್ಲಾ ಹೆಣ್ಮಕ್ಳಿಗೆ ಮಾತಿ ಯಾಕೆ ಹೇಳೋದೈತಪ್ಪ ಅಂತ ಕೇಳಿದ್ರೆ ಶಿವಪ್ಪಣ್ಣ ಯಾಕ ಹೆಣ್ಣಕ್ಕ ಗಂಡ ಹೆಂಡತಿ ಅಂತಕ್ಕಂಥವ್ರು ಎಷ್ಟೋ ಮಂದಿ ಆಗಿ ಹೋಗ್ಯಾರ ಒಬ್ಬಕ್ಕೆ 18 ಪುರಾಣ ಒಳಗೆ ಹ್ಯಾಂಗ ತೆಗಿರ್ತಕ್ಕಂಥಕ್ಕೆ ಗಂಡನ ಸೇವಾ ಗಂಡತಿ ಮಾಡ್ತಿದ್ರು ಗಂಡ ಊಟ ಮಾಡಿದ ಒಳಗೆ ಹೆಂಡತಿ ಊಟ ಮಾಡ್ತಿದ್ರು ಗಂಡ ಮಲಗಿದ ಒಳಗೆ ಹೆಂಡತಿ ಮಲಗುತ್ತಿದ್ರು ಗಂಡ ಹೇಳುವಕ್ಕಿಂತ ಮೊದಲು ಹೆಂಡತಿ ಎದ್ದಿರ್ತಿದ್ರು ಗಂಡನ ದೈವಕ್ಕೆ ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನಾಗಿತ್ತು ಗಂಡ ಆಗಿರ್ತಕ್ಕಂಥವ ಹೊಲಕ್ಕ ಏನಪ್ಪಾ ಅಂತ ಕೇಳಿದ್ರೆ ಹೊಲಕ್ಕ ದುಡ್ಲಾಕ್ ಹೋಗಿದ್ದ ಗಂಡ ಬರುವುದು ಸ್ವಲ್ಪ ತಡ ಆಯ್ತು ಮನೆಯಾಗಿ ಹೆಂಡತಿಗೆ ಹೊಟ್ಟೆ ಹಸ್ಕೊಂಡು ಕೂತಿಳಿಕಿ ಹೊಟ್ಟೆ ಹಸ್ಕೊಂಡು ಕೂತಿಳು ಗಂಡನ ದಿನ ಪ್ರತಿ ಊಟ ಕೊಟ್ಟು ತಾ ಊಟ ಮಾಡ್ತಿಳು ಆದ್ರೆ ಒಂದಾನೊಂದು ದಿವಸ ಏನಾಗಿತ್ತು ಗಂಡ ಬರುವುದಕ್ಕಿಂತ ಮೊದಲು ತಾನೇ ಊಟ ಮಾಡಿ ಕುಂತು ಬಿಟ್ಟಳು ಮಾಡಿಕೊಂಡ ಗಂಡ ಬಂದ ಊಟ ಕೊಂಡಿರ್ತಿದ್ದ ಊಟ ಮಾಡಿ ಹೆಂಡತಿಗೆ ಹೇಳ್ದ ಏನಂತ ನಾ ಊಟ ಮಾಡಿ ಮಾಡೇನ ಲಕ್ಕಿ ನಾ ಊಟ ಮಾಡೇನಿ ನೀನು ಊಟ ಮಾಡು ಅಂತ ಹೇಳಿದ ಅವಾಗ ಹೇಳು ಏನಂತ ಮಾವ ನೀ ಬರೋಕ್ಕಿಂತ ಮೊದಲು ನನಗೆ ಹಸುವಾಗಿದ್ದು ನೀ ಬರೋಕ್ಕಿಂತ ಮೊದಲು ನಾ ಊಟ ಮಾಡ್ತೀನಿ ಅಂದ್ಬಿಟ್ರು ಹೌದು ಅವಾಗ ಗಂಡಾಗಿರ್ತಕ್ಕಂಥ ಒಂದ ಏನಂತಾನ ಒಂದು ಕೆಟ್ಟ ಕಲಿಯುಗ ಅಂತಕ್ಕಂಥ ಕಲಿಯುಗ ಬರ್ತೈತಿ ಈ ಧರ್ಮ ಅಂತಕ್ಕಂಥ ಈಗ ನಿಂತು ಹೋಯ್ತಪ್ಪ ಅಂತಂದ್ರ ಕಲಿಯುಗದೊಳಗೆ ಕೆಟ್ಟ ಜನ ಹೆಚ್ಚಾಗತೈತಿ ಇದಕ್ಕಿಂತ ಭೂಮಿ ಮ್ಯಾಲ ಕರ್ಮ ಅಂತಕ್ಕಂಥ ಹೆಚ್ಚಾಗಿ ಭೂಮಿ ಮ್ಯಾಲ ಉಳಿತೈತಿ ಯಾವಾಗ ನೀ ಮಾಡಿಕೊಂಡ ಗಂಡ ಊಟ ಮಾಡೋಕ್ಕಿಂತ ಮೊದಲು ನೀ ಊಟ ಮಾಡಿದ್ವಿ ಅಂದ ಬಳಿಕ ಮುಂದಿನ ಜನ್ಮಕ್ಕೆ ನೀ ಕೊಟ್ಟಬೇಕಾದ್ರ ಬೆಕ್ಕಾಗಿ ಕೊಟ್ಟಿ ನಿನ್ನ ಮಕ್ಕಳನ್ನ ನೀನ ತಿನ್ನುವಂತೇಳಿ ಮಾಡಿಕೊಂಡ ಗಂಡ ಹೆಂಡತಿಗೆ ಶ್ರಾಪ ಕೊಟ್ಟ ಈಗ ಸತ್ಯಕ್ಕಾದ್ರೂ ನೋಡ್ರಿ ಮನೆಯಾಗ ಒಂದು ಬೆಕ್ಕ ಇಳಿದಿತ್ತಪ್ಪ ಅಂತಂದ್ರ ಏನ್ ಮಾಡ್ತೈತಿ ತನ್ನಿಂದ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ಬೆಕ್ಕಿನ ಮರಿ ಮೊದಲು ತಾನೇ ತಿನ್ತೈತಿ ತಾನೇ ತಿನ್ತೈತಿ ಇದು ಯಾಕೆ ಬಂದೈತಿಪ್ಪ ಈಗಂತ ಕೇಳ್ರ ಮಾಡಿಕೊಂಡ ಗಂಡಗ ಮೊದಲು ಊಟಕ್ಕೆ ಕೊಂಡಾದ್ರೆ ಗಂಡತಿಯ ಮೊದಲು ಊಟ ಮಾಡಿದಕ್ಕಾಗಿ ನೀವು ಮಾಡಿರ್ತಕ್ಕಂಥ ಕರ್ಮವನ್ನ ನೀವೇ ಕಳೆದು ಹೋಗ್ಬೇಕಾಗ್ತದ ಅದಕ್ಕೆ ನಮ್ಮ ಹೆಣ್ಮಕ್ಳಿಗೆ ಮಾತು ಹೇಳೋದಂತಿ ಏನಂತ ಮಾಡಿಕೊಂಡ ಗಂಡ ಊಟ ಮಾಡಿದ ಬಳಿಕ ನೀವು ಊಟ ಮಾಡ್ರಿ ಮಾಡಿಕೊಂಡ ಗಂಡ ಮಲಗಿದ ಬಳಿಕ ನೀವು ಮಲ್ಕೊರಿ ಹೇಳುವಕ್ಕಿಂತ ಮೊದಲ ನೀವು ಮನೆಯಾಗ ಹೇಳ್ರಿ ಏನು ಹೌದಲ್ಲ ಯಾಕಂದ್ರೆ ಕೇಳ್ರ ಮಾಡಿಕೊಂಡ ಗಂಡನಿಂದಲೇ ಹೆಣ್ಣಿಗೆ ಸರ್ವಸ್ವ ಕಾಣ್ಯದ ಮಾಡಿಕೊಂಡ ಗಂಡನಿಂದಲೇ ಹೆಂಡತಿಗೆ ಸ್ವರ್ಗ ಅನ್ನತಕ್ಕಂಥದ್ದು ಕಾಣ್ಯದ ಹೌದಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಶಿವಪ್ಪಣ್ಣ ಗಂಡನ ಹೊರತ ಹೆಣ್ಣಿಗೆ ಮತ್ತೊಂದು ದೇವರಿಲ್ಲ ನೋಡು ತಾಯಿ ತಂದೆ ತವರು ಮನಿ 8 ದಿವಸ 18 ವರ್ಷ ತನಕ ಅಷ್ಟೇ 18 ವರ್ಷ ಮುಗಿತಪ್ಪ ಅಂತಂದ್ರೆ ತನ್ನ ಜೀವನವನ್ನು ಎಲ್ಲಿ ಕಳಿಬೇಕು ಗಂಡನ ಮನೆಯಾಗ ಕಳಿಬೇಕಾಗ್ತದ ಗಂಡ ಕೊಂಡಿದ್ರು ಆತ ಕೊಂಡಿದ್ರು ಆತ ಓದ್ತಿದ್ರು ಆತ ಗಿಡ್ಡಿದ್ರು ಆತ ಅವ ಕೊಡಕ್ಕಿರ್ಲಿ ಅವ ಹಡಕ್ಕಿರ್ಲಿ ಬೇಕಾಗಿದ್ರು ಮಾಡಿಕೊಂಡ ಗಂಡನ ಸೇವಾ ಮಾಡುವಂತ ಧರ್ಮ ಮಾಡಿಕೊಂಡು ಹೆಂಡತಿಯಲ್ಲಿ ಇರಬೇಕು ಹೌದಲ್ಲ ಗಂಡ ಕೊಡ್ಕಲ್ಲ ಅಂತ ಹೇಳಿ ಅವನ ಸೇವಾ ಮಾಡೋದು ಬಿಡಬೇಡ್ರಿ ಏನ್ ಮಾಡ್ತೇವ್ರಿ ಯಾಕಂದ್ರೆ ಕೇಳಿದ್ರ ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚ
ಗಂಡ ಇದ್ರು ಸಹಿತ ಮೆಚ್ಚ ಬಾಳೆ ಮಾಡ್ಯಾವ ಮೆಚ್ಚ ಬಾಳೆ ಮಾಡ್ಯಾಳ ಅದಕ್ಕೆ ಗಂಡ ಹೆಂಗೆ ಇದ್ರು ಸಹಿತ ಗಂಡನ ಸೇವೆ ಮಾಡ್ರಿ ಯಾಕಪ್ಪ ಅಂತ ಕೇಳಿದ್ರೆ ಒಬ್ಬರಿಗೆ ಗಂಡಮಗಳ ಎಷ್ಟೋ ಮಂದಿ ಗಂಡ ಮಕ್ಕಳಿಗೆ ಜನ್ಮ ಕೊಟ್ಟರು ಸಹಿತ ಗಂಡ ಮಕ್ಕಳು ಒಂದು 100 ಮಂದಿ ಇದ್ರು ಪದ್ಮಾವತಿ ಅಂತಕ್ಕಂಥ ಹೆಣ್ಮಗಳ ಗಂಡ ಹೇಳ್ಯಾಳ ನನ್ನ ಪಟ್ಟಿಲ್ಲ ಒಂದು 100 ಮಂದಿ ಗಂಡ ಮಕ್ಕಳು ಹುಟ್ಟಾಡ್ತಾರೆ ಈ 100 ಮಂದಿ ಗಂಡ ಮಕ್ಕಳಿಗಿಂತ ಮಾಡಿಕೊಂಡ ಗಂಡ ನನಗೆ ಹೆಚ್ಚ ಅಂತ ಹೇಳಿ ನಿಮ್ಮ ಓಡೋಡಿ ಬಂದ ನಮ್ಮ ಅಪ್ಪನ ಕಾಲು ಹಿಡ್ಕೊಂಡಳು ಒಂದಲ್ಲ 10 20 30 50 ಅಲ್ಲ ಒಂದು 100 ಮಂದಿ ಗಂಡ ಮಕ್ಕಳ ಹರಿದ ನಿಮ್ಮ ಅವಾಗ ನಾವು 100 ಹರಿದಾರ ಈಗ ನಾವು ಒಂದ ಹಡಿದ್ಕ ಜೋಚಾಡ್ತಾರೆ ಈಗ ನೋಡ್ಬೇಕು ಸಿಗ್ರಿ ಮಾಡಿದ್ರೆ ಯವ್ವ ವೈದ್ಯವ ನಾನು ಇದು ಒಂದ ಸಾಕಿದ ಇದ್ರ ಮುಂದೆ ನಿಗಾಗಿಲ್ಲ ನೋಡ ಹೌದಲ್ಲ ಇವ್ರ ಅಂತಾರ ಇವ್ರ ನಮ್ದು ಹರಿಯಾಕ ಬಂದು ಮಿಷನ್ ಐತಿ ನಮಗ ಅಂತಾರ ಇವ್ರ ಮತ್ತೆ ಮಿಷನ್ ಇದ್ದವ್ರು ಹಿಟ್ಟು ಊದ್ ಕೋಸ್ಕೊಳಕಿದ್ರಲ್ಲ ಈಗ ಏನಾಗೈತೆ ಅದಕ್ಕೆ ಯಾಕೆ ಕೋಸ್ಕೊತೀರಿ ಮಿಷನ್ ಏನು ಹಾರಿರ್ತೈತಲ್ಲ ಯಾಕಂದ ಆ ಮಿಷನ್ ಕೊಟ್ಟವ್ರೆ ನಾವು ನೆನಪಿರ್ಲಿ ನಿಮಗ ಹೌದಲ್ಲ ಹೆಣ್ಣು ಮಕ್ಕಳ ಒಳಗೆ ಯಾವ ಒಂದು ಚೀಲ ಐತಿ ಎಂತ ಚೀಲ ಐತಿ ಗೊಂಜಾಳ ಚೀಲ ಒಂದು ಶವಪ್ಪನ ಜರ ಅಂತಕ್ಕಂತ ಒಂದು ಗರ್ಭದ ಚೀಲ ಐತಿ ಜರ ಅಂತಕ್ಕಂತ ಒಂದು ಗರ್ಭದ ಚೀಲ ಹೆಣ್ಣು ಮಕ್ಕಳ ಒಳಗೈತಿ ಹೆಣ್ಣು ಮಕ್ಕಳ ಒಳಗಿರ್ತಕ್ಕಂತ ಜರ ಅಂತಕ್ಕಂತ ಗರ್ಭದ ಚೀಲ ಕೊಟ್ಟವ ನಮ್ಮಪ್ಪ ನಿನ್ನ ಕಡೆ ಭವಿಷ್ಯ ಪುರಾಣ ಭಾಗ 11 ಪೇಜ್ ನಂಬರ್ 985 ತೆಗೆದು ನೋಡ್ಕೊ ನಿನ್ನೊಳಗಿರ್ತಕ್ಕಂಥ ಮಿಷನ್ ಕೊಟ್ಟವ್ರೆ ನಮ್ಮಪ್ಪ ಮಿಷನ್ ಕೊಟ್ಟವನಂತ ಹೇಳಿ ನಿನ್ನೆ ಹೇಳ್ತಿ ಜನಕ್ಕಂತ ನಮ್ಮಪ್ಪ ಮಿಷನ್ ಕೊಡ್ತಿರ್ಕಿಲ್ಲ ಅಂದ್ರೆ ಗುಡ್ಡಕ್ಕೆ ಶೇಂಗಾ ಕೇಳಕ್ ಹೋಗ್ಬೇಕಾಗಿತ್ತಿ ಶೇಂಗಾ ಕೇಳಕ್ ಹೋಗ್ಬೇಕಾಗಿತ್ತ ಹೌದಲ್ಲ ಅದಕ್ಕಾಗಿ ಯಾಕಂದ್ರೆ ಕೇಳಿದ ಪ್ರಸವನ ಹುಡುಗಿ ಆಧಾರ್ ಕಾರ್ಡ್ ತೋರಿಸಿ ಬರ್ತಾನಂತ ಹೇಳ್ಯಾರ ಆಧಾರ್ ಕಾರ್ಡ್ ಅಂದ್ಕೊಳ್ಳಿ ಒಂದು ಜನಪದ ನೆನಪಾಕೈತಿ ಯಾಕ ನಾಳೆ ಸುಲ್ತಾನ್ಪುರಕ್ಕೆ ಬರಕ್ಕಿದ್ದೆ ಅಂದ್ರ ಆಧಾರ್ ಕಾರ್ಡ್ ತೋರಿಸ್ಬಾ ಈಗ ಒಂದು ಮಾತು ಹೇಳ್ತಾನ ಶಿವಪ್ಪನ ಯಾಕದಕ್ಕೆ ಪ್ಯಾನ್ ಬೇಕಾಗಿತ್ತು ಇವತ್ತು ಗಾಳಿ ಬೇಕಾಗಿತ್ತಂದ್ರ ಪ್ಯಾನ್ ಹಚ್ಚ ಗಾಳಿ ಬೇಕಾಗಿತ್ತು ಪ್ಯಾನ್ ಹಚ್ಚ ಚಾ ಬೇಕಾಗಿತ್ತಂದ್ರ ಸ್ಟೋ ಹಚ್ಚ ಸುಲ್ತಾನ್ಪುರ ಮಾವು ಬೇಕಾಗಿತ್ತು ನನಗೆ ಫೋನ್ ಹಚ್ಚಿ ಸುಲ್ತಾನ್ಪುರಕ್ಕೆ ಬಾ ಹೌದಲ್ಲ ಹೌದಲ್ಲ ಯಾಕಂದ್ರೆ ಕೇಳಿದ್ರ ಇವತ್ತು ಮುದಿಕಲ್ಲ ಹರಿಯದ ಹುಡುಗಿಲ್ಲ ಈಗ ಮುದಿಕಲ್ಲ ಮುದಿಕಲ್ಲ ನಾವು ದೋತ್ರ ನೋಡ್ಬೇಕು ಹೌದಲ್ಲ ಅದಕ್ಕಾಗಿ ಯಾಕಂದ್ರೆ ಕೇಳಿದ್ರೆ ಶಿವಪ್ಪನ ಏನೋ ಹುಡುಗಿ ಬಹಳಷ್ಟು ವಿಷಯಗಳನ್ನ ಮಾತಾಡ್ಯಾರ ಏನೋ ಬಹಳಷ್ಟು ಏನಪ್ಪಾ ಅಂತ ತಾಯಿ ಹೊರನ್ನ ಬಹಳ ಕುಡಿತಕ್ಕಂಥ ದೈವಕ್ಕೆ ಹೇಳ್ಯಾರ ಏನೋ ನಾವು ಹೇಳೋದೈತಿ ಬ್ರಹ್ಮನಿಂದ ಭೂಮಿ ಮೇಲೆ 12 ಸೃಷ್ಟಿಗಳಾಗ್ಯಾವ ನಾವು ಮಾಡಿರ್ತಕ್ಕಂಥ ಸೃಷ್ಟಿಗಳಲ್ಲಿ ಸದ್ಯಕ್ಕೆ ಭೂಮಿ ಮೇಲೆ ಅಜರಾಮರವಾಗಿ ಉಳ್ಕೊಂಡಾವ ನಮ್ಮಪ್ಪ ಬ್ರಹ್ಮದೇವರ 30 ಕಲ್ಪದೊಳಗೆ ಅದಾನ 30 ಕಲ್ಪಕ್ಕೆ ಬ್ರಹ್ಮದೇವ್ರಿಗೆ ಒಂದು ಅಮಾಸೆ ಆಗೈತಿ 15 ಕಲ್ಪಕ್ಕೆ ಬ್ರಹ್ಮದೇವ್ರಿಗೆ ಒಂದು ಹುಣ್ಣಿಮೆ ಆಗೈತಿ ಇವತ್ತು ಅವ್ರನ್ನ ಕೇಳೋದೈತಿ ನಿಮ್ಮ ದೇವಿಗೆ 8 ಕಲ್ಪದೊಳಗೆ ನಿಮ್ಮ ದೇವಿಗೆ 8 ಕಲ್ಪ ಕಳೆದಾಗ ಒಂದು ಅಮಾಸೆ ಆಕತಿ ನಿಮ್ಮ ದೇವಿಗೆ 8 ಕಲ್ಪ ಕಳೆದಾಗ ಒಂದು ಹುಣ್ಣಿಮೆ ಆಕತಿ ಇದಕ್ಕೆಲ್ಲ ನೀವು ತೋಡಿ ಕೊಟ್ಟಂದ್ರ ಬೆಳಗಾವಿ ಜಿಲ್ಲಾದೊಳಗೆ ಹೆಣ್ಣು ಹಾಡಕ ಚುಚ್ಚನೋರು ಹುಡುಗಿ ಹತ್ತ ಅಕೆ ಹತ್ತ ನಿಮ್ಮ ದೇವಿ 8 ಕಲ್ಪದಾಗ ನಾವು ನಮ್ಮಪ್ಪ ಬ್ರಹ್ಮದೇವರ 30 ಕಲ್ಪದಾಗ ಅದಾನ 30 ಕಲ್ಪದ ಹೆಸರು ಹೇಳಿ ಅಂದ್ರೆ ಜಾಗದಿನ ಹೇಳಿ ಹೋಗ್ತಾನ ಏನು ನಮ್ಮಪ್ಪ ಬ್ರಹ್ಮದೇವರ 30 ಕಲ್ಪದ ಹೆಸರ ಹೇಳಂದ್ರೆ ಈಗ ಸದ್ಯಕ್ಕೆ ಜಾಗದಿನ ಹೇಳಿ ಹೋಗ್ತಾನ ಬ್ರಹ್ಮ
ಹುಣ್ಣಿಮೆ ಕತ್ತಿ ಹೌದು ಇದಕ್ಕೆಲ್ಲರೂ ನೀವು ತೋಡಿ ತೋಡಿ ಕೊಟ್ರ ಕರೆ ಕರೆ ಹೆಣ್ಣಾಗಕ್ ಬಂದೈತಿ ಹುಡುಗಿಗೆ ಒಟ್ಟ ನೀವು ತೋಡಿ ತೋಡಿ ಕೊಟ್ರ ಎಷ್ಟು ರೊಕ್ಕ ಮಾತಾಡಿಲ್ಲ ಅಷ್ಟು ರೊಕ್ಕ ಎಲ್ಲ ನಿನಗೆ ಕೊಟ್ಟಪ್ಪ ಇವತ್ತು ಅಯ್ಯವ್ವ ಇಲ್ಲಿ ಎಷ್ಟು ರೊಕ್ಕ ಮಾತಾಡಿದ್ ನೋಡ ಅಷ್ಟು ರೊಕ್ಕ ಎಲ್ಲ ಒಟ್ಟ ನಿನಗ ಬಿಸಿಗೆ ಬಿಡ್ತಾ ಇಲ್ಲ ಯಾಕಂದ್ರ ಹಂಗೋದ್ಬಿಟ್ಟ ಇಲ್ಲ ಯರಗಟ್ಟಿ ತಾಲೂಕು ರೈನಾಪುರ ಗ್ರಾಮಕ್ಕೆ ಮೊನ್ನೆ ಕಾರ್ಯಕ್ರಮ ಇತ್ತು ಹೌದಲ್ಲ ಅಲ್ಲಿ ಒಂದು ಮಾತು ಹೇಳ್ಯಾರ ಹುಡುಗಿ ಏನಂತ ಬೆಳಕಟ್ಟಿ ಊರಾಗ ನಿನ್ನ ತಿಂಡಿ ನೋಡ್ಬೋದಲ್ಲ ಅಂತ ಹೇಳ ನನಗ ಬೆಳಗಟ್ಟಿ ಊರಾಗ ಗಂಡ ಹೆಣ್ಣ ತಿಂಡಿ ನೋಡ್ತಾರ ಹೌದಲ್ಲ ಏನು ತಿಂಡಿ ತಿಂಡಿ ದಿನ ನೋಡ್ತಾನ ಒಟ್ಟೆ ನೀನು ಬಿಡುದಿಲ್ಲ ಅಂತ ಹೇಳ್ಯಾರ ಅವ್ರ ತಿಂಡಿ ತೀರ್ಸಕ್ ಕಳಿಸ್ತಾರ ತಾಗೇ ಪಡೆ ಕೇಳ್ಯಾರ ನಮ್ಮ ತಿಂಡಿ ನೋಡಕ್ ಬಂದ ಎಷ್ಟೋ ಮಂದಿ ಕುಂಡಿ ಹಾರ್ಕೊಂಡು ಹೋಗ್ಯಾರ ಕೊಂಡಿ ಹರ್ಬೋದು ಆದ್ರೆ ಯಾಕೆ ಚಾಕ್ರಿ ಸತಿ ಪಡ್ಕೊಂಡು ಹೋಗ್ಯಾರ ಅವ್ರ ಯಾರು ಮಾತು ಕುಂಡಿ ಮ್ಯಾಗ ಮಾತು ಚಾಪಿ ಪಡ್ಕೊಂಡು ಹೋಗ್ಯಾರ ಹೌದಲ್ಲ ನಿನ್ನ ಮಾತು ಹೇಳ್ತಾನ ನನ್ನ ತಿಂಡಿ ತೀರ್ಸ್ತಾನ ಅಂತ ಹಾಗೆ ಹೇಳಿ ನನ್ನ ತಿಂಡಿ ತೀರ್ಬೇಕಾದ್ರೆ ನಿಮ್ಮವ್ವ 8 ಕಲ್ಪದಾಗ ಅದಾಳು ನಿಮ್ಮವ್ವ 8 ಕಲ್ಪಕ್ಕೊಂದು ಅಮಾಸೆ ಆಗೈತಿ 8 ಕಲ್ಪಕ್ಕೊಂದು ಹುಣ್ಣಿಮೆ ಆಗೈತಿ ಅಂತ ಹೇಳ್ರ ಇವತ್ತು ಬೆಳಕಟ್ಟಿ ಊರಾಗ ನಾನು ತಿಂಡಿ ತೀರ್ದಂಗೆ ಹೌದು ಹೌದಲ್ಲ ಇದಕ್ಕೆ ನೀವು ಉತ್ತರ ಕೊಟ್ರೆ ಎಷ್ಟು ರೊಕ್ಕ ಮಾತಾಡಿ ಅಷ್ಟು ರೊಕ್ಕ ನಿನ್ನಗೆ ಕೊಡ್ತಾನ ನಿನಗ ಅದು ಉತ್ತರ ಹೇಳಿಗ ಅಕ್ಕಿ ರೊಕ್ಕ ನನಗೆ ಕೊಡ್ಬೇಕ ಏನಾಗದ್ರಪ್ಪ ಕರೆ ಐತಂದ್ರ ಹೌದಲ್ಲ ನೋಡೋಣ ಮುಂದಿನ ಪಾಳಿಗೆ ಬರ್ಬೇಕಾರ ಏನು ಹುಡುಗಿ ರೊಕ್ಕ ಕೊಟ್ಟು ಹೋಗ್ತಾಳ ಏನು ತಗೊಂಡ್ ಹೋಗ್ತಾರೋ ಏನು ತಗೊಂಡು ಹೋಗ್ತಾಳ ಹೌದು ಮುಂದಿನ ಪಾಳಿಗೆ ನೋಡೋದೈತಿ ಹೌದಲ್ಲ ಅದಕ್ಕೆ ಹೇಗೆ ಕೇಳು ಹಾಲುಮತದ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ